ಘಟೋತ್ಕಚ ಭವಿಷ್ಯದಲ್ಲಿ ಎಂಥ ಒಂದು ಕೆಲಸ ಮಾಡ್ತಾನೆ ಅಂದ್ರೆ ಅದಕ್ಕೆ ಇವತ್ತು ಅವನು ನನ್ನ ರೂಪ ನೋಡೋದು ಅವಶ್ಯವಾಗಿತ್ತು. ಅಂದ್ರೆ ಈಗ ನಾನು ಹೋಗ್ಲಾ ಬರ್ಸಾನಾಗೆ? ಹಾ ರಾಧಾ, ಹೋಗ್ಲೇಬೇಕಾಗತ್ತೆ. ಆಯ್ತು, ನಾನು ಹೊರಡ್ತೀನಿ. ನನ್ ಮುದ್ದು ರಾಧಾ, ಮಾತಿಗೂ ಕೋಪ ಮಾಡ್ಕೋತಿಯಲ್ಲ. ನಾನ್ ಭೀಮನ್ಗೆ ಏನ್ ಹೇಳಿದ್ದೆ? ಪ್ರೀತಿಲಿ ಎಷ್ಟು ಸಮಯ ಸಿಗತ್ತೋ ಅದನ್ನ ಅನುಭವಿಸು ರಾಧಾ. ಭೀಮನ್ಗೀಗ ಯಾವ್ದು ಸರಿನೋ ಅದು ನಮಗೂ ಸರಿ ತಾನೆ. ಎಲ್ಲಿ ತನಕ ಇರೋಕ್ಕಾಗತ್ತೋ ಇದ್ಬಿಡು. ಬರ್ಸಾನ ಎಲ್ಲಿಗೆ ಓಡ್ ಹೋಗುತ್ತೆ? ಆದ್ರೆ ನಾನು ಓಡಬಹುದು, ನೀನ್ ಹಿಡಿಯೋ ಹಾಗಿದ್ರೆ ಹಿಡಿಬಹುದು. ನೀನ್ ಮತ್ತೆ ತಮಾಷೆ ಮಾಡ್ತಿದ್ದೆ ನನ್ ಜೊತೆ? ಬಿಡಲ್ಲ ನೋಡ್ ನಿನ್ನ. ಮೊದ್ಲು ಹಿಡಿದು ತೋರ್ಸು. ಏನಾಯ್ತು ಕೃಷ್ಣ? ಯಾಕೆಷ್ಟು ಗಂಭೀರವಾದೆ? ಯಾಕೆಂದ್ರೆ ಭೀಮನ್ ಪರಿವಾರ ಏನೋ ಒಂದಾಯ್ತು ರಾಧಾ. ಈಗ ರಾಜಸೂಯ ಯಾಗದ ಪತಾಕೆ ಸಮಸ್ತ ಭರತ ವರ್ಷದಲ್ಲೂ ಹಾರಾಡತ್ತೆ. ಎಲ್ಲ ಯೋಧರು ಅಲ್ಲಿಗೆ ಬರ್ತಾರೆ, ದುರ್ಯೋಧನನೂ ಬರ್ತಾನೆ. ಹೀಗಿರುವಾಗ ಅವನ ಗೆಳೆಯ ಶಿಶುಪಾಲನೂ ಅಲ್ಲಿಗೆ ಬರ್ತಾನೆ. ಇಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಹಾಗೆ ಅವರಿಬ್ರು ನನಗೆ ಶತ್ರುಗಳು. ಆದ್ರೆ ಶಿಶುಪಾಲನಿಗೆ ತನ್ನ ಸಾವಿನ ಭಯ ಇಲ್ವಾ? ಅವನನ್ನ ನೋಡೋಕ್ ಬರ್ತಾನಾ? ಶಿಶುಪಾಲನಿಗೇನಾದ್ರೂ ತನ್ನ ಸಾವಿನ ಭಯ ಇದ್ದಿದ್ರೆ ನನಗೆ ಹಾಗೆಲ್ಲ ಬೈತಿರ್ಲಿಲ್ಲ. ಅವನ ನಡವಳಿಕೆ ಕೂಡ ಹೀಗಿರ್ತಿರ್ಲಿಲ್ಲ. ಸಾವಿನ ಬಗ್ಗೆ ಅವನಿಗೆ ಸ್ವಲ್ಪನೂ ಭಯ ಇರ್ತಿರ್ಲಿಲ್ಲ. ಅವನ ತಪ್ಪಿನ ಲೆಕ್ಕಾಚಾರ ಇನ್ನೇನು ಪೂರ್ತಿ ಆಗೋಗತ್ತೆ. ಹಾಗೆ ಸದ್ಯದಲ್ಲಿ ಅವನ ಅಂತ್ಯ ಕೂಡ ಆಗತ್ತೆ. ಇನ್ನು ಶಿಶುಪಾಲ ಮತ್ತೆ ನನ್ನ ಮುಂದಿನ ಭೇಟಿ ನಮ್ಮ ಕೊನೆಯ ಭೇಟಿ ಆಗತ್ತೆ. ಈಗ ನಾನು ಹೊರಡೋ ಸಮಯ ಆಯ್ತು ರಾಧಾ. ಎಲ್ಲಿಗೆ? ಇಂದ್ರಪ್ರಸ್ಥ. ಧರ್ಮಸ್ಥಾಪನೆಯ ಮುಂದಿನ ಅಧ್ಯಾಯ. ಪಾಂಡವರು ಇಂದ್ರಲೋಕದ ಹಾಗೇನೆ ದಿವ್ಯವಾದ ಇಂದ್ರಪ್ರಸ್ಥದ ನಿರ್ಮಾಣ ಪೂರ್ತಿ ಮಾಡಿದ್ದಾರೆ. ನಾನು ಅದೇ ಇಂದ್ರಪ್ರಸ್ಥಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಕರ್ಕೊಂಡು ಹೋಗಲ್ವಾ? ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ರಾಧಾ ಇರ್ತಾಳೆ. ಹಾಗೆ ಇದೇ ಪರಮ ಸತ್ಯ ರಾಧಾ. ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಕೃಷ್ಣ. ನಿನಗ್ ಗೊತ್ತಲ್ವಾ ನಾನ್ ಎಲ್ ಸಿಗ್ತೀನಿ ಅಂತ? ಇಲ್ ನೋಡು, ನಿನ್ನ ಹೃದಯದಲ್ಲೇ ರಾಧಾ ಇದ್ದಾಳೆ. ರಾಧಾನೇ ಈ ಹೃದಯ. ಈಗ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಈ ರಾಜಸೂಯ ಯಾಗದ ಪ್ರಥಮ ಅಗ್ನಿಗೆ ನಮಸ್ಕಾರ ಮಾಡಿ ಸಾಕ್ಷಿಯಾಗಿ ನಾನು ರಾಜಧರ್ಮವನ್ನ ಪಾಲಿಸೋ ಮಾತು ಕೊಡ್ತೀನಿ. ಈ ರಾಜಸೂಯ ಯಾಗದ ಮೂಲಕ ನಾನಿಲ್ಲಿಗೆ ರಾಜ ಆಗ್ತೀನಿ ಮತ್ತು ಇಂದ್ರಪ್ರಸ್ಥ ಒಂದು ಸ್ವತಂತ್ರ ರಾಜ್ಯವಾಗುತ್ತೆ. ನಾನು ಸಂಕಲ್ಪ ತಗೋತೀನಿ, ಈ ಇಂದ್ರಪ್ರಸ್ಥದ ಪ್ರಜೆಗಳಿಗೆ ನ್ಯಾಯವಾಗಿ ಮತ್ತು ನಿಷ್ಪಕ್ಷವಾಗಿ ರಾಜನ ಕರ್ತವ್ಯ ನಿಭಾಯಿಸ್ತೀನಿ. ಈ ರಾಜ್ಯದ ಪ್ರಜೆಗಳ ಹಿತ
ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿರುತ್ತೆ. ನಾನು ನನ್ನ ಮನಸ್ಸನ್ನ ಎಲ್ಲ ರೀತಿಯ ವಿಕೃತಿ, ದ್ವೇಷ ಮತ್ತೆ ವೈರತ್ವದ ಭಾವದಿಂದ ದೂರ ಇಡ್ತೀನಿ. ಹಾಗೆ ಎಲ್ಲರ ಕೋರಿಕೆಯನ್ನ ನ್ಯಾಯ ಮತ್ತು ಧರ್ಮಕ್ಕೆ ಅನುಗುಣವಾಗಿ ಅದರ ನಿರ್ವಹಣೆ ಮಾಡ್ತೀನಿ. ನನ್ನ ಆಶ್ರಯ ಬೇಡಿ ಬರೋ ಯಾವುದೇ ವ್ಯಕ್ತಿಯನ್ನ ಅಥವಾ ಯಾಚಕನನ್ನ ಎಂದಿಗೂ ಹಿಂದಕ್ಕೆ ಕಳಿಸೋದಿಲ್ಲ. ನೀವು ಬಂದೇ ಬಿಟ್ರಲ್ಲ ಮಾಧವ. ಯುಧಿಷ್ಠಿರ, ಅಗ್ನಿ ಸಾಕ್ಷಿಯಾಗಿ ನೀನಿವತ್ತು ಏನ್ ಮಾತು ಕೊಟ್ಟಿದ್ಯೋ ಇದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಅಂತ ನಿನಗೆ ಗೊತ್ತಿದ್ಯಾ? ನಾನು ಕೇವಲ ನನ್ನ ಪ್ರಜೆಗಳು ಮತ್ತು ಮನುಷ್ಯತ್ವದ ಮೇಲೆ ನನ್ನ ಕರ್ತವ್ಯ ನಿಭಾಯಿಸಿದ್ದೀನಿ ಶ್ರೀಕೃಷ್ಣ. ಹಾಗೆ ನಾವೆಲ್ಲ ಯಾವಾಗ್ಲೂ ಇದನ್ನೇ ಕಲ್ತಿರೋದು. ಮಾತನ್ನ ಯಾವಾಗ್ಲೂ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ಮಾಡೋದಲ್ಲ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಯುಧಿಷ್ಠಿರ, ಯಾವಾಗ್ಲೂ ಮಾತು ಕೊಡೋದಕ್ಕೂ ಮೊದಲು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ಅದೇ ಭವಿಷ್ಯದ ಪರಿಸ್ಥಿತಿಯಲ್ಲಿ ನಾವು ಈ ಮಾತನ್ನ ಪಾಲಿಸ್ಬೇಕಾಗತ್ತೆ. ಈಗೇನಾಯ್ತೋ ಅದಾಗಿದೆ ಯುಧಿಷ್ಠಿರ. ನೀನು ಕೂಡ ನಿನ್ ಕೆಲ್ಸನ ಮಾಡಿದ್ಯಾ. ಆದ್ರೆ ಇದನ್ನ ನೆನ್ಪಿಟ್ಕೋ, ಈ ಮಾತನ್ನ ನೀನು ಯಾವಾಗ್ಲೂ ಪಾಲಿಸ್ಬೇಕು, ಅದನ್ನ ಯಾವಾಗ್ಲೂ ನಿರ್ವಹಿಸ್ಬೇಕು ಯುಧಿಷ್ಠಿರ. ಖಂಡಿತ ಶ್ರೀಕೃಷ್ಣ. ಆಯ್ತು. ಏನಾಯ್ತು ಕೃಷ್ಣ? ಯುಧಿಷ್ಠಿರನ್ ಮಾತ್ ಕೇಳಿ ಯಾಕೆಷ್ಟು ಚಿಂತೆಲಿದ್ಯಾ ನೀನು? ಯಾಕೆ ಅಂದ್ರೆ ಯುಧಿಷ್ಠಿರ ಧರ್ಮದ ಪ್ರತೀಕಾರಾಧ, ಪ್ರದರ್ಶನ ಮತ್ತೆ ನ್ಯಾಯದ ಬಗ್ಗೆ ಅವನ ನಡೆ, ಅವನ ವಿಚಾರ ಅದು ಪ್ರಶ್ನೆ ಆಗೋಗಿದೆ. ಹಾಗೆ ಈ ನ್ಯಾಯ ಮಾರ್ಗದ ಕಾರಣದಿಂದ ಖಂಡಿತವಾಗಿ ರಾಜಸೂಯದ ಈ ಪವಿತ್ರ ಯಾಗಕ್ಕೆ ಅಧರ್ಮಿ ಶಿಶುಪಾಲ ಮತ್ತೆ ದುರ್ಯೋಧನನ ಖಂಡಿತ ಆಹ್ವಾನ ಮಾಡ್ತಾರೆ. ಆದ್ರೆ ಆಯೋಜನೆ ಇಷ್ಟು ಪವಿತ್ರವಾಗಿದ್ದಾಗ ಅವರೆಲ್ಲ ಬರೋದ್ರಿಂದ ಸಮಸ್ಯೆ ಏನು? ರಾಜತಂತ್ರ, ಧರ್ಮ ಸ್ಥಾಪನೆಯಲ್ಲಿ ರಾಜತಂತ್ರ ತುಂಬಾ ಮುಖ್ಯವಾಗಿರುತ್ತೆ ರಾಧಾ. ರಾಜತಂತ್ರ ಏನ್ ಹೇಳುತ್ತೆ ಅಂದ್ರೆ ಯಾವತ್ತಿಗೂ ನಮ್ಮ ಇಬ್ರು ಶತ್ರುಗಳನ್ನ ಒಂದೇ ಸಲ ಒಂದೇ ಸ್ಥಳದಲ್ಲಿ ಸೇರಿಸಬಾರ್ದು ಅಂತ. ನಾವೇನಾದ್ರೂ ಹಾಗೆ ಮಾಡಿದ್ರೆ ಆ ಇಬ್ರು ಶತ್ರುಗಳು ನಮಗೆ ಕೆಟ್ಟದ್ದನ್ನ ಮಾಡೋದಕ್ಕೆ ಹೊಂಚ ಹಾಕ್ತಾರೆ. ನನಗೆ ಈ ವಿಷಯದ ಬಗ್ಗೆ ಚಿಂತೆ ಅಷ್ಟೆ. ದುರ್ಯೋಧನ, ಇದು ಏನ್ ಸುಟ್ಟಾಗ್ತಾ ಇದೆಯಾ ದುರ್ಯೋಧನ? ಆ ಪಾಂಡವರ ರಾಜಸೂಯ ಯಾಗದ ಆಮಂತ್ರಣನ ನಮಗೆಲ್ಲ ಇಷ್ಟು ದೊಡ್ಡ ಅವಮಾನ ಮಾಡಿದ್ಮೇಲೆ, ನನ್ನ ಭಾವಿ ಪತ್ನಿನ ಕದ್ದು ಕರ್ಕೊಂಡು ಹೋದ್ಮೇಲೂ ಕೂಡ ಆ ಪಾಂಡವರಿಗೆ ಇಂಥ ದುಸ್ಸಾಹಸನ, ನನಗೆ ರಾಜಸೂಯ ಯಾಗದ ಆಹ್ವಾನ ಕಳಿಸಿದಾರಲ್ಲ. ದುರ್ಯೋಧನ, ಇದು ನಿನ್ ಕೋಪ ಇದೆಯಲ್ಲ, ಇದು ಸರ್ವನಾಶ ಮಾಡಿಬಿಡುತ್ತೆ. ಯಾರು ಹೇಳ್ತಾರೆ ಪಾಂಡವರು ರಾಜರಾಗ್ತಾರೆ ಅಂತ? ಇಂದ್ರಪ್ರಸ್ಥ ರಾಜ್ಯನ ನಿಯಮ ಏನಿದೆ? ರಾಜಸೂಯ ಯಾಗದಲ್ಲಿ ಎಲ್ರೂ ಒಪ್ಕೋಬೇಕು. ಅದರ ಅರ್ಥ ಎಷ್ಟು ಜನ ರಾಜರಿದಾರೋ ಎಲ್ರೂ ಒಪ್ಕೋಬೇಕು, ಇಂದ್ರಪ್ರಸ್ಥ ರಾಜ್ಯ ಅಂತ. ದುರ್ಯೋಧನ, ನಾವು ಅಲ್ಲಿರ್ಬೇಕಾದ್ದು ಬಹಳ ಮುಖ್ಯ. ನಾವು ಏನಿದ್ರು ಪಾಂಡವರಿಗೆ ಅವಮಾನ ಆಗೋದನ್ನ ನೋಡಬೇಕು. ನೀನ್ ಹೇಳೋದೇನು? ಕೆಲವು ರಾಜರು ಅವರು ಪಾಂಡವರನ್ನ ರಾಜರು ಅಂತ ಒಪ್ಕೋಬಹುದು, ಇಂದ್ರಪ್ರಸ್ಥನೂ ರಾಜ್ಯ ಅಂತ ಒಪ್ಕೋಬಹುದು. ಆದ್ರೆ ಒಬ್ಬ ರಾಜ ಇದ್ದಾನೆ ದುರ್ಯೋಧನ, ಅವನು ಪಾಂಡವರನ್ನ ಎಂದಿಗೂ ರಾಜರು ಅಂತ ಒಪ್ಪಲ್ಲ. ಯಾರದು? ಶಿಶುಪಾಲ. ಜರಾಸಂಧ ಸತ್ ಹೋದ್ಮೇಲೆ ಕೋಪದಲ್ಲಿ ಕುದೀತಿದ್ದಾನೆ ಆ ಶಿಶುಪಾಲ. ಆ ಕೃಷ್ಣ ಪಾಂಡವರು ಮತ್ತೆ ನಮ್ಮ ನಡುವೆ ನಡೆಯೋ ಈ ಯುದ್ಧಕ್ಕೆ ಅಗ್ನಿ ಅಸ್ತ್ರ ಆಗ್ತಾನೆ ಇವನು ಶಿಶುಪಾಲ. ಆ ಪಾಂಡವರು ಅಗ್ನಿ ಜ್ವಾಲೆಯಲ್ಲಿ ಸುಡ್ತಾ ಇರೋದನ್ನ ನೋಡೋದಕ್ಕೆ ನಾನು ಇಂದ್ರಪ್ರಸ್ಥಕ್ಕೇನೋ ಇಂದ್ರ ಲೋಕಕ್ಕಾದ್ರೂ ಹೋಗಕ್ಕೆ ತಯಾರು.
ದುರ್ಯೋಧನ, ಶಿಶುಪಾಲ ಬಂದಿದ್ದಾನೆ. ಈಗ ಸಿಗುತ್ತೆ ನಮಗೆ ಆನಂದ. ನಮಗ್ ಹೇಗ್ ಹೇಳೋರು ಅಂದ್ರೆ ಈ ಇಂದ್ರಪ್ರಸ್ಥ ಸ್ವರ್ಗದ ಹಾಗೆ ಕಾಣಿಸ್ತಾ ಇದೆ ಅಂತ. ಆದ್ರೆ ಇಲ್ಲಿಗೆ ದ್ವಾರಪಾಲಕ ಈ ಮೂರ್ಖ ಕೃಷ್ಣ. ಯಾವ ಸ್ಥಳದಲ್ಲಿ ದ್ವಾರಪಾಲಕನೇ ಕೀಳು ಮಟ್ಟದವನೋ ನಾ ನಗರ. ಶಿಶುಪಾಲ, ನಿನ್ನ ನಾಲಿಗೆ ಮೇಲೆ ಹಿಡಿತಾ ಇರ್ಲಿ. ಮುಚ್ಚು ಬಾಯ್. ನೀವೆಲ್ಲ ಕೃಷ್ಣನಿಗೆ ಹಿಂಬಾಲಕರು. ನಿನ್ನ ಕೃಷ್ಣನಿಗೆ ನನ್ನ ಎದುರಿಗೆ ಅಸ್ತಿತ್ವ ಇಲ್ಲ. ನೀನ್ ಯಾರು? ನೀನು ಶ್ವಾನದ ಹಾಗೆ ಅವನ ಹಿಂದೆ ಮುಂದೆ ಸುತ್ತಾಡ್ತಾ ಇರೋ ಸಾಕು. ಇದೇ ನಿನಗೆ ಶೋಭೆ ಕೊಡೋದು. ಶಾಂತವಾಗಿರು ಪಾರ್ಥ. ಇವನು ಮಾತಾಡೋದು ಅವಶ್ಯಕ, ಅವನನ್ನ ಮಾತಾಡೋದಕ್ ಬಿಡು. ವಾ ಮಾಮಾಶ್ರೀ, ವಾಸುದೇವ ಕೃಷ್ಣ ಮತ್ತೆ ಅರ್ಜುನನಿಗೆ ಇಂಥ ಅವಮಾನ ನೋಡಿ ಮನಸ್ಸಿಗೆ ತೃಪ್ತಿ ಆಗೋಯ್ತು, ಆನಂದ ಆಗೋಯ್ತು. ಇದೇನಿದ್ರು ಒಂದು ತುಣುಕು ಮಗನೇ. ನಿಜವಾದ ಆನಂದ ಅಲ್ಲಿ ಯಾಗದಲ್ಲಿ ಸಿಗುತ್ತೆ. ಅಂದ್ರೆ ಇದೇನಾ ಇಂದ್ರಪ್ರಸ್ಥ? ಹಾಳಾಗಿ ಬಿದ್ದಿರೋ ಭೂಮಿ ಪಾಂಡವರಿಗೆ ತುಂಬಾನೇ ಒಳ್ಳೇದೇ ಆಗಿದೆ. ಆದ್ರೆ ನಿನ್ನ ನಗರ ಎಲ್ಲಿದೆ? ಭೂಮಿಯ ಪಾತಾಳದಲ್ಲಿ ಅಡಗಿದೆಯಾ ನಿನ್ನ ಈ ರಾಜ್ಯ? ದಿವ್ಯ ಸ್ಥಾನಗಳನ್ನ ನೋಡೋದಕ್ಕೆ ದೃಷ್ಟಿ ಬೇಕಾಗತ್ತೆ ದುರ್ಯೋಧನ. ಹಾಗೆ ನಾನ್ ಕೊಡೋ ಸಲಹೆ ಏನು ಅಂದ್ರೆ ನಿನ್ನ ದೃಷ್ಟಿನ ನೀನು ಚೆನ್ನಾಗಿಟ್ಕೋಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಅನರ್ಥ ಆಗದೆ ಇರ್ಲಿ ಅಂತ. ವಾಸುದೇವ ಕೃಷ್ಣ, ಈ ಸಲಹೆ ನನಗಲ್ಲ, ಈ ಮೂರ್ಖ ಪಾಂಡವರಿಗೆ ಕೊಡಿ. ಇವರು ಈ ಪಾಳು ಭೂಮಿಗೆ, ಬಂಜರು ಭೂಮಿಗೆ ಇಂದ್ರಪ್ರಸ್ಥ ಅಂತ ಹೆಸರಿಟ್ಟಿದ್ದಾರೆ. ನಮ್ಮಲ್ಲೆಲ್ಲ ಇಂಥ ಭೂಮಿನ ನಿರುಪಯೋಗಿ ಬರಡು ಭೂಮಿ ಅಂತ ಕರಿತೀವಿ. ದುರ್ಯೋಧನ, ನಿಮ್ಮಲ್ಲಿ ಇಂಥ ಭೂಮಿನ ಬಂಜರು ಅಂತಿರಲ್ವಾ? ಆದ್ರೆ ನಮ್ಮಲ್ಲಿ ಇಂಥ ಹಾಳು ಭೂಮಿಲಿ ಯಾರು ಉಗುಳೋದೂ ಇಲ್ಲ. ಆದ್ರೆ ನಾನು ಉಗುಳ್ತೀನಿ. ಥು. ಪಾರ್ಥ, ಈ ಭೂಮಿಯ ವಾಸ್ತವಿಕತೆ ಏನು, ಹಾಗೆ ಮಹತ್ವ ಏನು, ಇದನ್ನ ಸಮಯನೇ ತಿಳಿಸುತ್ತೆ. ಈಗ ಸದ್ಯಕ್ಕೆ ಮಾಮಾಶ್ರೀ, ದುರ್ಯೋಧನ, ದುಶ್ಯಾಸನ, ಶಿಶುಪಾಲ ಯಾಗದ ನೇತೃತ್ವ ವಹಿಸಿರೋದ್ರಿಂದ ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತೀನಿ. ಈ ವಾಸುದೇವ ಕೃಷ್ಣ ಅರ್ಜುನ ಎಲ್ಲಿಗೆ ಹೋದ್ರು? ಓಡಿ ಹೋದ ಹೇಳಿ. ದುರ್ಯೋಧನ, ನಿಂತ್ಕೋ. ಆವೇಶದಲ್ಲಿ ನೀನೇನಾದ್ರು ಅನರ್ಥ ಮಾಡಬೇಡ. ಇಲ್ಲಿದೆ ದ್ವಾರ. ಬನ್ನಿ, ಹೀಗೆ ಬನ್ನಿ ಶಿಶುಪಾಲ, ಬನ್ನಿ. ಬಾ ದುರ್ಯೋಧನ, ಬಾ.
ಹೇಗನಿಸ್ತು ಇಂದ್ರಪ್ರಸ್ಥ? ನೋಡಿದ್ರೆ ಪಾಂಡವರು ಈ ಇಂದ್ರಪ್ರಸ್ಥಕ್ಕೆ ಪ್ರವೇಶ ಕೊಡೋದನ್ನೇ ಮರೆತು ಬಿಟ್ಟಿದಾರೋ ಏನೋ. ಈ ಮೂರ್ಖಗೊಲ್ಲ ಕೃಷ್ಣ ಇವನು ನನ್ನ ಹೆಗಲ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆಗ್ಲೇ ಗೊತ್ತಾಗೋದು ನಾನು ಎಷ್ಟು ಮೇಲಿದ್ದೀನೋ. ಹಾಗೆ ಇವನು ಅಷ್ಟೇ ಕೆಳಗಿದ್ದಾನೆ. ಶಿಶುಪಾಲ, ನಿನ್ನ ನಾಲಿಗೆ ಹಿಡಿತ ಯಾಕೋ ಮಿತಿ ಮೀರ್ತಾ ಇದೆ. ಈಗ್ಲೂ ಸಮಯ ಇದೆ, ಅದನ್ನ ಹಿಡಿತಕ್ಕೆ ತಂದ್ಕೋ. ಒಂದು ವೇಳೆ ನಿನ್ನ ನಾಲಿಗೆಯ ಜೊತೆಗೆ ನಿನ್ನ ತಲೆನೂ ಹೋಗ್ಬಿಡ್ಬಹುದು. ನೀನ್ ಕತ್ತರಿಸ್ತೀಯ ನನ್ನ ಕತ್ತನ್ನ ರಣಹೇಡಿ. ಇದು ಎಂತ ಕೇವಲವಾದ ಕೈತೋಟ. ಹಸ್ತಿನಾಪುರಕ್ಕೆ ಪ್ರವೇಶ ಮಾಡಿದ್ರೆ 3 ದೊಡ್ಡ ದೊಡ್ಡ ಹೂತೋಟಗಳು ಕಾಣುತ್ತೆ. ಆದ್ರೆ ಇಷ್ಟು ಚಿಕ್ಕ ಹೂತೋಟ ಮಾಡಿದಾರಲ್ಲ, ಚಿಕ್ಕದು. ನಾನು ಹೇಳಿದ್ನಲ್ಲ ದುರ್ಯೋಧನ, ದಿವ್ಯ ಸ್ಥಾನವನ್ನ ನೋಡೋದಕ್ಕೆ ದೃಷ್ಟಿ ಬೇಕಾಗತ್ತೆ. ನೀನು ಕೈತೋಟಕ್ಕೆ ಪ್ರವೇಶ ಮಾಡಿ ನೋಡು. ಇದು ಕೈತೋಟ ಅಲ್ಲ, ಒಂದು ಹಾರಾಡೋ ಹೂತೋಟ ದುರ್ಯೋಧನ. ಅದೇ ಕಾರಣಕ್ಕೆ ಪಾಂಡವರು ಪ್ರವೇಶ ಮಾರ್ಗ ಮಾಡಿಸೇ ಇಲ್ಲ. ಅದರ ಅವಶ್ಯಕತೆನೂ ಇಲ್ಲ. ನಿಮಗೆಲ್ರಿಗೂ ಸ್ವಾಗತ ಈ ಜಗತ್ತಿನ ಅದ್ಭುತವಾದ ಅರಮನೆಗೆ. ಮಾಯಾಸುರನಿಂದ ನಿರ್ಮಾಣ ಆಗಿರೋ ಈ ಅರಮನೆ ಮಾಯಾ ಅರಮನೆ. ಇದೆಲ್ಲ ವ್ಯರ್ಥವಾದ ತೋರ್ಪಡಿಕೆ ವಾಸುದೇವ ಕೃಷ್ಣ. ಅಲ್ಲ, ಗೋಡೆಗಳ ಮೇಲೆ ಮುತ್ತು ರತ್ನ ಹಾಕೋದ್ರಿಂದ ಏನಾಗುತ್ತೆ? ಇಲ್ಲಿ ಅತಿಥಿಗಳಿಗೆ ನೀರು ಕೊಡುವ ಯಾವ ವ್ಯವಸ್ಥೆನೂ ಇಲ್ಲ. ಇಲ್ಲಿ ಈ ಅರಮನೆಯಂತೂ ಪಾಂಡವರ ಬುದ್ಧಿ ಹಾಗೆ ಖಾಲಿಯಾಗಿದೆ. ಇಲ್ಲಿ ಯಾವ ಆಸನನೂ ಇಲ್ಲ. ಹಾಗೆ ಏನು ಅತಿಥಿಗಳ ಆಸೆಗೆ ತಕ್ಕ ಹಾಗೆ ಎಲ್ಲ ವ್ಯವಸ್ಥೆಗಳು ಇವೆ ಇಲ್ಲಿ. ಬನ್ನಿ, ಸ್ವಲ್ಪ ನೀರು ಕುಡೀರಿ. ನಿಮ್ಮ ಸತ್ಕಾರ ತುಂಬಾ ಅವಶ್ಯಕವಾದ್ದು ಅತಿಥಿ ಮಹಾಶಯರೇ. ಈ ಪಾತ್ರೆ ಖಾಲಿ ಇದೆ, ಇದ್ರಲ್ಲಿ ಏನೂ ಇಲ್ಲ. ಅಲ್ಲ, ನೀನೀಗ ಏನ್ ಕುಡಿಬೇಕು ಅಂತ ಹೇಳು. ನಿನಗ್ ನೀರ್ ಬೇಕಾ? ಅಥವಾ ಮಧುಪಾನ ಬೇಕಾ? ಅಥವಾ ಹಣ್ಣಿನ ರಸ ಬೇಕಾ? ಹಾಗೆ ಮಾಮಾಶ್ರೀ, ನಿಮಗೆ ಇಷ್ಟು ದೂರ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ, ನೀವು ಕೂತ್ಕೊಳ್ಳೋದಿಲ್ವಾ? ಕೂತ್ಕೊಳ್ಳೋದಕ್ಕೆ ಇಲ್ಲಿ ಯಾವ ಆಸನ? ಅರೆ, ಚೆನ್ನಾಗಿದೆ. ಮಾಯಾವಿಗೆ ಮಾಯಾಮಹಲ್. ಈ ಪಾಂಡವರು ನಿಜವಾಗ್ಲೂ ಕೃಷ್ಣನಿಗೆ ಹೊಗಳು ಬಟ್ಟರೆ, ಶ್ವಾನದ ಹಾಗಿರೋರು. ಭಗವಂತ ಮತ್ತೆ ಭಕ್ತ ಇಬ್ಬರೂ ಒಂದೇ ಆಕಾರವಾದ್ರೆ, ಯಾವಾಗ ಭಕ್ತ ತನ್ನ ಭಗವಂತನ ಪಾದಕ್ಕೆ ತನ್ನ ಜೀವನದ ಉದ್ದೇಶದ ಕಡೆಗೆ ಪೂರ್ತಿಯಾಗಿ ಸಮರ್ಪಿಸ್ಕೊಳ್ತಾನೋ, ಆಗ ಜನ್ಮ ತಾಳತ್ತೆ ಭಕ್ತಿ. ಈಗ ಪ್ರಪಂಚದಲ್ಲಿ ಎಲ್ಲ ನಿರೀಕ್ಷೆಗಳು ನಿಮ್ಮ ಜೊತೆ ಇಲ್ಲದೆ ಇರಬಹುದು, ಈ ಭಕ್ತಿ ನಿಮ್ಮ ಜೊತೆಲೇ ಇರುತ್ತೆ. ಭಕ್ತ ಮತ್ತೆ ಭಗವಂತ ಯಾವಾಗ ಒಂದೇ ಆಕಾರ ಆಗ್ಬಿಡ್ತಾರೋ, ಅವರಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಅವರು ಒಂದಾಗ್ಬಿಡ್ತಾರೆ, ಒಂದೇ ವ್ಯಕ್ತಿತ್ವ, ಒಂದೇ ಅಸ್ತಿತ್ವ. ಅದಕ್ಕೆ ಯಾವಾಗಲೂ ಜೀವನದಲ್ಲಿ ಯಾವುದೇ ರೂಪದಲ್ಲಿ, ಯಾವುದೇ ರೀತಿಯಲ್ಲಿ ಹೇಗಾದ್ರೂ ದೇವರನ್ನ ನಂಬೇಕಾಗತ್ತೆ. ಮನಸ್ಸಲ್ಲಿ ಶ್ರದ್ಧೆ ಜಾಗೃತ ಮಾಡ್ಕೊಳ್ಳಿ, ಈ ಭಕ್ತಿಯನ್ನ ಜಾಗೃತ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ನಿಮ್ಮನ್ನ ಬಿಟ್ಟು ಹೋದ್ರೂ ಕೂಡ
ಆಗ್ಲೂ ಈ ಭಕ್ತಿ ನಿಮ್ಮನ್ನ ಉದ್ಧಾರ ಮಾಡುತ್ತಷ್ಟೆ. ಅದಕ್ಕೆ ಮನ್ಸಲ್ಲಿ ಭಕ್ತಿಯನ್ನ ಎಚ್ಚರಿಸ್ಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.